ಹುಡುಕಿದರು ಆಶೀರ್ವಾದನ ಸಿಗಲಿಲ್ಲ. ಸಿಕ್ಕಿದ್ದು ಹೋದರೆ ಹಿಡಿದ ಗದಾದಂಡದಿಂದ ಆಗ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಬೇಡ ಅಂತ ಹೇಳುತ್ತಾ ಅದಲ್ರಿ ನಿಮ್ಮವರು ನಮ್ಮವರು. ಹ್ಞೂನ್ರಿ. ಯಾರು ನಮ್ಮವರಲ್ಲಿ? ಬೇಹರ್ಚರ್. ನೀವೇ ಹೇಳಿಲ್ಲಲ್ರಿ ಬೇವರ್ಸಿ ಬಾ ಅಂತ. ಅದಕ್ಕೆ ನೀವು ಬಂದವರ ಅದಲ್ರಿ ಬೇವರ್ಸಿ ಬಾ ಅಂತ ನೀವೇ ಹೇಳಿರಿ. ಅದಕ್ಕೆ ನೀವು ಬಂದವರ ಬೇಹರ ಶಿವ ಬೇಹಂದರ ಶಿವ ಹೇಳಿರಿ. ಅದಕ್ಕೆ ಬಂದಿರಿ ನೀವು. ನೀವು ಹೇಳ್ತಲ್ರಿ ನಿಮ್ಗೆ ಒಯ್ರಿಲ್ಲ ಅದನ್ನ ಹುಡುಕಬೇಕು ಅಂತ. ಹಾಗೆ ನಾವು ಹೊಂಟಂತ ಅವ್ರು ಯಾವಾಗೂ ಹಾಗೆ ಇದ್ರೆ ಬಂದಂತ ಹಿಂಗ್ ಮಾಡ್ತಾರ ಅವ್ರು. ನೋಡು ಸಂದರ್ಭ ಅಂದ್ರೆ ಅದು ಮತ್ತೆ ನಾಳೆ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಸಿಕ್ತು ಒಬ್ರಲ್ಲ ಇಬ್ರಲ್ರಿ ನಮ್ಮವರೆಲ್ಲ ಓಟ್ ಹಾಕಿದ್ರಿ. ನಮ್ಮವರೆಲ್ಲ ಓಟ್ ಹಾಕಿದ್ದು ಒಟ್ಟಾಗತ್ತು. ಸಣ್ಣಣ್ಣ ದೊಡ್ಡಣ್ಣ ಸುಬ್ಬಣ್ಣ ರಾಜಣ್ಣ ಶಶಣ್ಣ ಮುಂಡಣ್ಣ ಎಲ್ಲ ಇವರೆಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ಒಟ್ಟು ಮಾಡ್ಕೊಂಡು ನಿಮ್ಮ ಆಳಂತ ಭಾಷೆನೂ ಬೇಕಲ್ರಿ. ಅದನ್ನ ಅಳವಡಿಸಿಕೊಂಡಿದ್ರಿ ಮತ್ತೆ ಏಸ ಮಾಡಿದ ಮೇಲೆ ಉದ್ಯೋಗದ ಬೇಕಲ್ರಿ ಅಗತ್ಯ. ಹಂಗಾಗಿ ನಾವೆಲ್ಲ ಒಟ್ಟಾಗಿ ಈ ಏಸ ಮಾಡ್ಕೊಂಡು ಕಾಡ್ತಾ ಹೋದ್ರಿ. ಏನ್ ಮಾಡಿದ್ರಿ? ಬೇಟೆಯಾಡಕ್ಕೆ ಊಟ ಹುಡ್ದತ್ತ ಆಮೇಲೆ ಬಲೆ ಬೀಸತ್ತ ಮತ್ತೆ ಹೇಳ್ರಿ. ಆಯ್ದಪ್ಪ ಆಯ್ದ ಅಂದ್ರೆ ಯಾವ್ದು? ಆಯ್ದಂದ್ರೆ ಬೇರೆ ಪಾಯ್ದಂದ್ರೆ ಬೇರೆ. ಆಯ್ದ ಪಕ್ಕದಲ್ಲಿ ಇರುವುದೇ ಪಾಯ್ದ. ಆಯ್ದಂದ್ರೆ ದೊಡ್ಡದ ಪಾಯ್ದಂದ್ರೆ ಸಣ್ಣದ.
ಆಮೇಲೆ ನಾಯಿ ಕುನ್ನಿ ಎರಡು ಒಂದಲ್ಲ. ನಾಯಿ ಬೇರೆ ಕುನ್ನಿ ಬೇರೆ. ಅದೇ ಹಾಗೆ ನಾಯಿ ಅಂದ್ರೆ ಗಂಡ, ಕುನ್ನಿ ಅಂದ್ರೆ ಬಗೆ ಕುನ್ನಿ. ಹೌದ್ರಿ ಅಪ್ಪ. ಏನ್ ಹೆಣ್ಣಾಯಿ ಅದೌದು ಭಾರಿ ಪಸಂದ ಬೇಟೆ ಆಗ್ತದ. ಸಾಣೆ ಕೂತದ. ವಿಷಯ ಗೊತ್ತಿಲ್ರಿ. ಈ ಗಂಡು ಪ್ರಾಣಿ ಐತಲ್ರಿ, ಈ ಗಂಡು ಪ್ರಾಣಿಗ ಈ ಹೆಣ್ಣು ನಾಯಿ ಐತಲ್ರಿ, ಮತ್ತೆ ನಾವ್ ಹೆಣ್ಣು ನಾಯಿ ಮುಂದೆ ಬಿಟ್ಟು ಬಿಡ್ತೀವಿ. ಹಂಗ ಈ ಹೆಣ್ಣಿನ ಗಂಡು ನಾಯಿ ಏನ್ ಮಾಡ್ತದ, ಈ ಹೆಣ್ಣು ನಾಯಿ ಎಲ್ಲಿ ಹೋತಪ್ಪ ಅಂತ ಹಿಂಗ ಮುಸ್ತಾ ಮುಸ್ತಾ ಹೋಗ್ತದ. ಏನು ಒಡ್ಡಾಟ ಉಂಟು ಅವನಿಗೆ? ಅದು ಹಿಂಗ್ ಮೋಸಂಗಿಲ್ಲ. ಆಮೇಲೆ ಮುಂದೆ ಹೋಗಿ ನೋಡ್ಬೇಕು, ಪಸಂದ ಬೇಟೆ ಆಡ್ತದ್ರಿ ಅಪ್ಪ. ಅನುಕೂಲ ಆಗ್ತೈತಿ. ಅದೆಲ್ಲ ಒಟ್ಟು ಮಾಡ್ಕೊಂಡ ನಾವು ಬ್ಯಾಟ್ರಿ ಆಡತ್ತ, ಬ್ಯಾಟ್ರಿ ಆಡತ್ತೆ ಹಂಗ ಗೊತ್ತೇ. ಇಟಿಗನೋಡಿ ಇರಿತೋಡಿ ಬೇಟೆಯಾಡಿ ಬೇಡೋಡಿ ಇಟಿಗನೋಡಿ ಇರಿತೋಡಿ ಇಟಿಗನೋಡಿ ಇರಿತೋಡಿ ಬೇಟೆಯಾಡಿ ಏನ್ ಮಾಡಿದ್ವಿ ನಾವು? ಏನ್ ಮಾಡ್ರಿ? ಎಲ್ಲ ಮಂದಿ ಕೂಡ್ಕೊಂಡು ಅಲ್ಲಿ ಹೋಗಿವಿ. ಅಲ್ಲಿ ಹೋಗಿ ನೀರಾಟ ಆಡ್ಬೇಕಲ್ರಿ, ನೀರಾಟಗಾರಕ್ಕೆ ಹೋಗಿವಿ ನಾವು. ಅಯ್ಯೋ ಯಪ್ಪ, ಮೊದ್ಲು ಬೇಟೆ ಆಡ್ರ ಮೊದ್ಲು ನೀರಾಟ ಬ್ಯಾಂಟಿ ಆಡಿವಿ. ಮತ್ತೆ ಬ್ಯಾಟ್ರಿ ಆಡತ್ತ. ಬಿರಿಯಾನಿ ಹೊಡೆದೇವಿ, ಬ್ಯಾಟ್ರಿ ಅಂದ್ರೆ ಹೆಂಗೆ ಹೊಡೆದಿವಿ. ಈಟಿಯೇ ಇರ್ತ, ಕತ್ತಿಯೇ ಕಡ್ತ, ಅಲ್ಲಿ ಬೀಸಿವಿ. ಅಲ್ಲಿ ಬೀಸಿವಿ. ಒಂದೊಂದು ಪ್ರಾಣಿ ಅಲ್ಲ, ಮಿಕ್ಕ ಹೊಡ್ತೀವಿ, ಕಾಡ್ಪುಡಿ ಹೊಡ್ತೀವಿ, ಕಾಡ್ ಕೋಳಿ ಹೊಡ್ತೀವಿ, ಮೊಲ ಹೊಡ್ತೀವಿ, ಹಂದಿ ಹೊಡೆದೇವಿ. ಹಂದಿ ಹೊಡ್ತೀವಿ. ನಿಮ್ಗೆ ಯಾವ ಕಾಲ್ ಬೇಕೀಗ? ಹಂದಿ ಕಾಲ್ಬೇಕಂದ್ರೆ ಕೋಳಿ ಮಾಡಿ ತಿರುಪಲ ಬೇಕವ್ರಲ್ಲ. ಏನ್ರಿ ನನಗೆ ಬೇಕಾದ್ದು ಯಾರ ತಲೆ? ಗೊತ್ತೈತಿ, ಗುರುರಾಯನ ತಲೆ. ಗೊತ್ತೈತಿ. ನಾವು ಆಗ ವಿಷಯ ಹೇಳುತ್ತೆ. ಹಾಗೆ ಬ್ಯಾಟ್ರಿ ಆಡ್ತಾ 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 ನಮ್ಗೆ ಆಯಾಸ ಆಯ್ತು. ಆಯಾಸ ಆಗಿ ಬಾಯಾರಿಕೆ ಆಯ್ತು. ಬಾಯಾರಿಕೆ ಆಯ್ತು. ಬಾಯಾರಿಕೆ ಆಯ್ತು. ಏನ್ ಮಾಡೋದ್ರಿ? ನನ್ಗೆ ನಿಮ್ಗೆ ಗೊತ್ತಿಲ್ರಿ. ನನ್ಗೆ ಏನಾದ್ರೂ ಕುಡಿಬೇಕು ಅಂತ ಎಷ್ಟು ದೂರ ಆದ್ರೂ ಹೋಗಿ ನಾ ಕುಡ್ಕೊಂಡೇ ಬರೋಣ್ರಿ. ಹುಡ್ಕೊಂಡು ಕುಡ್ದು ಬರ್ತಾವ. ಹಂಗೆ ನೀರು ಕುಡಿಬೇಕು ಅನಿಸ್ತು. ಹೋಗಿ ನೋಡುವಾಗ ಒಂದು ಸರೋವರ ಇತ್ತು. ಸರೋವರ? ಹೌದು. ಯಾವಾಗ ನೀವು ಹೋಗಿ ಬರ್ತೀರಿ ಅಲ್ಲಿಗೆ? ಯಾವ್ದದು? ವೈನ್ ಶಾಪ್ ಸರೋವರ. ನಾವು ಹೋಗುದು ಅಲ್ವಾ ಅದು? ನೀವು ದಿವಸ ಹೋಗಿ ಬರ್ತೀರಿ. ಯಾರು ನಮ್ಮನ್ನೆಲ್ಲ ಕುಡ್ಕೊಂಡು ನೀವು ಹೋಗ್ತೀರಿ, ಮೊದ್ಲು ನಾನು ಹೋಗ್ತೀನಿ ಮಕ್ಕಳ. ನನ್ನ ಮುಗಿಸಿ ಆದ್ಮಕ್ಕ ನೀವು ಹೋಗ್ಬೇಕು ಅಂತ ಹೇಳಿ ನೀವು ಮೊದ್ಲೆಲ್ಲ ಮುಗಿಸಿ ಬಂದ್ಮ್ಯಾಕ ನಾವು ನಮ್ಮನ್ನು ತಿಳಿಸ್ಕೊಡ್ತೀರಿ ನೀವು. ಅದು ವೈನ್ ಶಾಪ್ ಸರೋವರ. ವೈಶಂಪಾಯನ ಸರೋವರ. ಅದೇ ದೇವಪ್ಪಣ್ಣ ಸರೋವರ. ವೈಪಾಯನ. ಅದೇ ಸರೋವರ ರೀ. ಅಲ್ಲಿ ಹೋಗಾಯ್ತು, ನೀರು ಕುಡ್ದಾಯ್ತು, ಸ್ನಾನ ಮಾಡಿ ಆಯ್ತು, ಹಂಗೆ ಜಲ ಕರಡಿ ಆಯ್ತು. ನೀವೆಲ್ಲ ಕ್ರೀಡೆ ಆಡುದು, ನಾವು ಕರಡುದೆ. ಹಂಗೆ ಬೇರೆ ಬಂದ ಮೇಲೆ ನಿಮ್ಮ ಅಪರೂಪದ ವಾಯುದೇವರ
ನಿದ್ದೆ ಮಾಡಿಲ್ರಿ. ನನ್ನ ವಿಷಯ ಯಾರಿಗೂ ಗೊತ್ತಿಲ್ಲ. ನಾ ಮಲಗ್ತೀನಿ, ಕಣ್ಮುಚ್ಕೊಳ್ತೀನಿ, ನಿದ್ದೆ ಮಾಡಂಗಿಲ್ಲ. ನಾ ಮಲಗಿನಿ ಅಂತ ನನ್ನ ಸುದ್ದಿ ಹೇಳಿದ್ರ ಮಗ ಹೋದಂತಲೇ ಲೆಕ್ಕ. ಅವ ಎಣ್ಣೆ ಹಾಕೊಂಡು ಮಲಗ್ತಾನ್ರಿ. ಹಾ, ಕಣ್ಣಿಗೆ ಅವ್ ಹೊಟ್ಟಿಗೆ ಹಂಗೆ ಹಂಗೆ ಮಲಗಿದ್ದೀನಿ. ಎಪ್ಪರ 3 ಜನ ಅದಾರ. 3 ಜನ ಎಲ್ಲಿ ಎಲ್ಲಿ? ನಾನು ಈಚೆ ಇದ್ದೀನಿ, ಆಚೆ ಜನ 3 ಜನ. ಯಾರವರು? ಕೃತವರ್ಮ ಕೃಪರುಗಳ ಕೂಟ ಜೊತೆಯೋಳ್ ಅಶ್ವತ್ಥಾಮ ಮಾನಿ. ಕೃತವರ್ಮ ಕೃಪರುಗಳ ಕೂಟ, ಕೃತವರ್ಮ ಕೃಪರುಗಳ ಕೂಟ ಜೊತೆಯೋಳ್ ಅಶ್ವತ್ಥಾಮ ಮಾನಿ, ಜೊತೆಯೋಳ್ ಅಶ್ವತ್ಥಾಮ ಮಾನಿ. ಕುತ್ತು ಕುತ್ತು ಎಂಬ ತಾನೋರೆ, ಕುತ್ತು 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 ಎಂಬ ತಾನೋರೆ, ನೀರಾಗೆ ಮುಳುಗಿ, ಕೃತಕಾದಿ ಗುರುರಾಯ ನಿನ್ನೌನೆ. ನೀರಾಗೆ ಮುಳುಗಿ, ನೀರಾಗೆ ಮುಳುಗಿ 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 ನೀರಾಗೆ ಮುಳುಗಿ ಕೃತಕದಿ ಗುರುರಾಯ ನಿನ್ನೌನೆ. ಸರೋವರದ ಆಚೆ ಯಾರು? 3 ಮಂದಿ ಅದ. 3 ಮಂದಿ ಅದಾರ. ಗೊತ್ತಾತ್ರಿ? ಒಂದು ಕುತ್ಕುತ್ವರ್ಮ, ಕುತ್ಕುತ್ವರ್ಮ. ಕೃತವರ್ಮ. ಒಂದು ಕುಪ್ಪಯ್ಯಾಚಾರ್ಯ, ಯಾವ ಆಚಾರ್ಯ? ಧೋಳಿಯಾಚಾರ್ಯ ಬಾಬ, ಕುಪ್ಪಯ್ಯಾಚಾರ್ಯರು. ಕೃಪಾಚಾರ್ಯ. ಆಮೇಲೆ ಔಸತ್ ಮಾಡಿ, ಅಲ್ಲ, ಅಪ್ಪಸತ್ ಮಾಡಿ. ಅವ್ರು ಸತ್ ಮಾಡಿ. ಅಶ್ವತ್ಥಾಮಾಚಾರ್ಯ. 3 ಮಂದಿ ಅದಾರ. ಆ, ಅವ್ರು ನಿಂತಾರ ಹೆಂಗೆ? ಹೇಗೆ? ಚಟ್ಟಿ ಕಾಲ್ ಕೊಟ್ಟು ನಿಂತಾರ. ಅಂದ್ರೆ ಹಿಂಗೆ ಸಂಪ್ರದಾಯ ಐತೆ ಅದು. ಹಿಂಗ್ ನಿಂತಾರ. ಅವ್ರ ಕಣ್ಣು ನೀರ್ನಾಗ ಐತಿ. 3 ಜನರ ಕಣ್ಣು ನೀರಿನಲ್ಲಿ ಬಿದ್ದೋಯ್ತು. ಹಂಗಲ್ರಿ? ಸೃಷ್ಟಿ. ಕಣ್ಣಿನ ಷಷ್ಠಿ. ಕಣ್ಣಿನ ದೃಷ್ಟಿ ಹೌದು. ನೀರಿನ ಮೇಲೆ ಕೇಂದ್ರೀಕೃತವಾಗಿದೆ. ನೀರ್ ನೋಡ್ತಾರ, ಮಾತಾಡ್ತಾರ. ಅವ್ರವ್ರು ಮಾತಾಡ್ಕೊಳ್ಳೋದು. ಅವ್ರವ್ರ ಒಳಗಲ್ಲ, ನೀರ್ ನೋಡ್ತಾರ, ಮಾತಾಡ್ತಾರ. ವಿಷಯ ಬಹಳ ಗಂಭೀರ. ಏನು? ಬರ್ರಿ, ಆ, ಗಂಭೀರ ವಿಷಯ ಹೇಳ್ಬೇಕಲ್ಲ, ಸರಿ ಹೇಳ್ಬೇಕು. ಆಯ್ತು. ನಿಮ್ಗೆ ಸರಿ ಗೊತ್ತಾಗು. ಗೊತ್ತಾಗುವಾಗ ಹೇಳ್ಬೇಕು. ನಾ ಹೇಳ್ತೀನಿ. ತಗೋರ. ಅವ್ರು 3 ಮಂದಿ ನಿಂತಾರ, ನೀರ್ ನೋಡ್ತಾರ, ಶುರು ಹೋಗ್ತಾರ. ಏನಪ್ಪ ಇಲ್ಲಿ ಬಂದು ಕುಂತಿಯಲ್ಲ ನೀನು, ಇಷ್ಟೊತ್ತಿಗೆ ಇಲ್ಲಿ ಬಂದು ಕುಂತ ಏನ್ ದಂಡ ಕಡ್ಬೇಕಂತ ಮಾಡಿ ನೀನು? ಹಿಂಗೋ ಹೇಳ್ದೋ ಮರಯ್ಯ, ಏನ್ ಮತ್ತೆ ನೋಡ್ತೀನ? ಒಳಗೆ ಮಾತಾಡಿಲ್ಲ. ನಿನ್ನ ಗಂಭೀರ ಕೊರಪಟ್ಟೆ. ನೀ ಯಾಕೆ ತಲೆ ಬಿಸಿ ಮಾಡ್ಕೊತ? ಮತ್ತೆ ನನಗೆ ಹೇಳಿಲ್ಲ ನೀನು. ನಿಜ, ನಿಮಗೆ ನಮ್ಮ ಅಪ್ಪನಾಣ ಅಪರಾಣ ತೂವ. ಹೇಳಂಗಿಲ್ರಿ. ಏನ್ ನೋಡ್ತಾರೆ ಮಾತಾಡಕತ್ಯಾರ ಅವ್ರು. ವಿಷಯ ಗಂಭೀರ. ನೀನು ನೋಡ್ಕೊಂಡೆ. ಇನ್ನು ವಿಷಯ ಐತಿ. ಏನದು? ಸರಿ ಕೇಳಿ. ಆ, ಏನಪ್ಪ? ಹೂವಲ್ಲೇ ನಾ ಹೇಳ್ತೀನಿ ಕೇಳ. ಏನ್ ಹೇಳ? ಹೇಳ. ಹಂಗಲಕ್ಕಾಗಲಿಲ್ಲ. ಸುಮ್ಮನೆ ಕೇಳಲೆ ಅದಕ್ಕೆ. ಹೇಳು ಸಾಯ. ನಾ ಕೇಳಕತ್ತೀನಿ, ನೀವು ಕೇಳ್ರಿ. ನೋಡಪ್ಪ, ಇಲ್ಲಿ ಬಂದು ಕುಂತಿಯಲ್ಲ, ನಿಂಗೆ ಯಾರು ಇಲ್ಲ ತೊಟ್ಟ ಮಾಡೋದಿಲ್ಲ. ನಾವು ಅದೀವಿ. ಹೇಳೋ ಮರಯ್ಯ, ಏಟು ತಂದು ಕೂತಯೋ ಹೇಳ. ನನಗೆ ಬೇಕಾದ ವಿಷಯ ಹೇಳ್ತಾನಂದ್ರೆ ಇವು ಎಂತಂತ ಹೇಳುದು. ನನ್ನನ್ನು ಬಿಟ್ಟು ಬಂದವ ನನಗೆ. ಅವ ಅಭಿನವ ಮಾಡಕತ್ತೀನಿ. ನೀವು ಬರ್ರಿ. ನೀವು ಕೂತ್ಕೊಳ್ಳಿ. ಮತ್ತೀಗ ಅದೇ ಇಟ್ಟು ಕೂತ್ಕೊಳ್ಳೋದಿಲ್ಲ. ಇಲ್ಲ ಇಲ್ಲ, ವಿಷಯ ಬೇರೆ. ಹೇಳು. ಹಂಗೆ ನೀರು ಹೊಡ್ಕೊಂಡು ಹೇಳ್ತಾ ಇದಾರ. ಯಾಕೆ ಕುಂತಿ ಹೆದು ಬೇಡ. ನಾವಂತೀವಿ ಮೇಲ್ಬಾ ಅಲ್ಲ, ಮೇಲ್ಬಾ ಅಂತ ಹೇಳದ್. ಗೊತ್ತಾಯ್ತಾ? ಹೇಳ. ಆಮೇಲೆ ಇಷ್ಟು ಹೇಳಿದ್ಮೇಲೆ ಅಲ್ಲಿ ಸ್ವರ ಬಂತು, ಗುಳ್ಳಿ ಬಂತು, ಸ್ವರನು ಬಂತು. ಗುಳಿ ಬಂದ್ರಿ. ಹುನ್ರಿ, ಸ್ವರ. ಸ್ವರ. ಹೇಳಿದ್ದೇನು? ಏನು? ಎಲ್ಲ ಬಂದು ಇದೇ ಹೇಳಾರ. ನನಗ್ ಮೊದ್ಲು ಬಹಳ ಜನ ಮಾತು ಕೊಟ್ಟಾರ. ಭೀಷ್ಮಾಚಾರ್ಯ ಮಾತು ಕೊಟ್ರು, ಅವ್ರ ಮಾತು ಕೊಟ್ರು, ಇವ್ರ ಮಾತು ಕೊಟ್ರು. ಯಾರು ಮಾತು ಕೊಟ್ರು, ಏನ್ ಮಾಡಾರ? ಭೀಷ್ಮಾಚಾರ್ಯ
ಅದೇ ಹಾ. ಅವನಿಗೆ ಕಾರಣವಾಗಿರ್ಬೇಕು. ಮತ್ತು ಹಾರುವುದಕ್ಕೆ ಶಕ್ತಿಗಿಂತ ಹೆಚ್ಚಾಗಿ ಸಂದರ್ಭ ಬೇಕು. ಹಾರಿ ಹೋಗುವುದು ಬೇರೆ, ಹಾ. ಉದ್ದೇಶಪಟ್ಟು ಹಾರುವುದು ಬೇರೆ. ಅದಕ್ಕೆ ಆಯಾಸ ಇತ್ತು. ಅದೇ ನೋಡಿ ಕೆಲವರು ನೋಡಿದೆ ಯಾರು ಹಾ. ಎಲ್ಲ ದಿವಸ ಹಾಡುದೇ ಇಲ್ಲ ಅವ್ರ ಇಲ್ಲ, ಯಾಕಿಲ್ಲ? ಇಂತೆಲ್ಲ ಜಾಬ್ ಮಾಡ್ಕೊಂಡು ಯಾಕೆ? ಪ್ರಸಂಗ ಆಗಿರ್ತದೆ. ಹಾ. ಸಂದರ್ಭ ಇರುವುದಿಲ್ಲ. ಹಾ. ಹೌದ್ರಿ ಆ ಮಾಡಿ ಹಂಗೆ ಹಾರ್ತ ಹಾ. ಕಾಲ್ ಮೇಲೆ ಹೊತ್ತ ಹಾ. ಕಾಲ್ ಕೆಳಗೆ ಬಂತ ಹಾ. ನಾ ಮೇಲೆ ಹಾರ್ದೆ ಹಾ. ಕಾಲ್ ಮೇಲೆ ಹೊತ್ತ ತಲೆ ಕೆಳಗೆ ಬಂತ ಹೇಳಿದಿಷ್ಟೇ ಹಾ. ಕೊನೆ ಗೊತ್ತಾತ ಅಲ್ಲಿ ಕುಂತವ ಯಾರು ಅಂತ ಯಾರು? ಬೇರೆ ಯಾರು ಅಲ್ಲ ನಿಮ್ ಹಜಾಮ ಶತ್ರು. ಏನ್ ಮುಖ ನೋಡಕತ್ತೀರಿ? ನನ್ನ ಆಜನ್ಮ ಶತ್ರು. ಹೌದೇ ಹಾ. ಹುಲಿರಾಯ ವೀರಾಯ. ನೀನಂತಾನೆ. ಹೊಡಿರೆ! ಶಾಬಾಸ್! ಹೊಡಿರೆ! ಏನಾಯ್ತಾ? ನಿಮ್ಗೇನಾದ್ರಿ ಅಪ್ಪ? ನಿಮಗೆ ಯಾಕ್ರಿ ನನಗೆ ಸಂತೋಷ ಆಯ್ತು. ಇಷ್ಟೊತ್ತಿ ಅವನ್ ನೆನಪಾತರಿ ಯಾರ್ದ? ಹುಲಿರಿ ಅಬ್ಬಾಸ್ ಅಂದ್ರಲ್ರಿ ಹೊಡಿರೆ ಶಹಬಾಸ್. ನಿಮಗೇನೋ ಸಂತೋಷ ಆತ ಆ, ಸಂತೋಷ ಆಗಿ ಆ, ನಮ್ಮ ಮೈ ನೀವು ಚಪ್ಪಲಿಸಿದ್ರಿ ಆ. ನಮ್ಮ ಕುಟುಂಬದವ್ರು ಇದ್ದಿದ್ರೆ ಆ. ಗೊತ್ತಾ? ಸಂತಾಪ ಸೂಚನೆ ಮಾಡ್ಬೇಕಿತ್ತು ಹೆಚ್ಚು ಕಡಿಮೆ ಆಗಿದ್ರೆ ಇವಾಗ ಇಷ್ಟು ಒಳ್ಳೆ ಸಮಾಚಾರನ ತಂದಿರಲ್ಲ. ಹಾಗಾಗಿ ಶಹಬಾಸ್. ಯಾಕ ಆ. ನಿಮ್ಮ ಕೈ ಒಂದು ಆನೆ ಸೊಳ್ಳು ಒಂದು ಏಯ್, ಇಷ್ಟಕ್ಕೆ ನಿಮ್ಮನ್ನು ಬಿಡುವುದಿಲ್ಲ. ಹಾಗಲ್ವೋ? ಮೆಚ್ಚುಗೆಯ ದ್ಯೋತಕವಾಗಿ ಮುತ್ತಿನೇಕಾವಳಿಯ ಸರವಂ. ಈಗ ಮುತ್ತಿನ ಏಕ ಹಾವಳಿ ಸರ್ ಅಲ್ಲ, ಏಕಾವಳಿ ಅಲ್ಲ. ಈಗ ಮುದ್ರೆಯುಂಗರ. ಅಲ್ರಿ ಬರೀ ಉಂಗ್ರ ಸರ ಕೊಟ್ರಿ ಹಾ. ಕಡ್ಗ ಇಲ್ಲನ್ರಿ ಕೊಡುವ ನಿನಗೂ ಒಂದಿದು ಕೊಡುವ. ಹೌದಲ್ಲ ಹಿರಿ ಮನ್ಸರಿಗೆಲ್ಲ ಕೊಟ್ಟೆ ಆದ್ಮ್ಯಾಕ ಆ, ಇವಂಗ ಆ, ಅದು ನೀವು ಕೊಡು. ಏಯ್, ಇಷ್ಟು ಒಳ್ಳೆಯ ಸಮಾಚಾರ ತಂದ ನಿಮಗೆ ಬಹುಮಾನವನ್ನ ಕೊಟ್ಟಿದ್ದೇವೆ. ಆದ್ರಿ ಇದನ್ನು ಹಿಡ್ಕೊಂಡು ಎಲ್ಲೋದ್ರೂ ನಿಮ್ಮನ್ನು ಯಾರು ತಡಿಲಿಕ್ಕಿಲ್ಲ. ಗೊತ್ತಾತಲ್ಲ ಅವ್ರದ್ದದ ಅದ್ ತಿಳ್ಕೊಂಡು ಅವ್ರೆಲ್ಲ ಹೋಗ್ತಾರ